ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ್ಲ. ಈಗ ನೀವು ನೋಡ್ತಾ ಇರೋದು ಟಿಬೇಟ್ ಕ್ಯಾಂಪ್ದೆ. ಬಟ್ ಆದರೆ ಇದು ಕುಶಾಲ್ ನಗರದಲ್ಲಿರೋಂಥದ್ದಲ್ಲ. ಮೈಸೂರಿಂದ ಕೊಳ್ಳೇಗಾಲದಿಂದ ಮುಂದೆ ಬಂದರೆ ಒಡೆಯರಪಾಳ್ಯ ಅಂತೇಳಿ ಒಂದು ಊರು. ಅಲ್ಲಿ ಈ ರೀತಿ ಸೇಮ್ ನೀವು ಕುಶಾಲ್ ನಗರದಲ್ಲಿ ಯಾವ ರೀತಿ ನೀವು ಟಿಬೇಟ್ ಕ್ಯಾಂಪ್ನಲ್ಲಿ ಗೋಲ್ಡನ್ ಟೆಂಪಲ್ ನೋಡ್ತೀರೋ, ಇಲ್ಲಿ ಸಣ್ಣದಾಗಿದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಗೋಲ್ಡನ್ ಟೆಂಪಲ್ ಇಲ್ಲಿ ಓಪನ್ ಮಾಡಿರಲಿಲ್ಲ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸಣ್ಣದಾಗಿದೆ. ಈಗ ನೀವು ನೋಡ್ತಿದ್ದೀರಲ್ಲ ಇದು. ಮತ್ತು ಇಲ್ಲೇ ಕೆಲವು ಮಂದಿ ತುಂಬ ಜನ ವಾಸ ಮಾಡ್ತಾ ಇದ್ದಾರೆ. ಅದನ್ನು ಸಹ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಜನಗಳು ಇದ್ದಾರೆ. ಇದೊಂದೆಲ್ಲ ತುಂಬಾ ಚೆನ್ನಾಗಿದೆ ಒಂದು ವಿಸಿಟಿಂಗ್ ಪ್ಲೇಸ್. ಇಲ್ಲೆಲ್ಲ ಹೆಂಗಿದೆ ಅಂದರೆ, ಇದರಿಂದ ಹೊರಗಡೆ ಬಂತು ಅಂತಂದರೆ ಫುಲ್ಲು ಎಲ್ಲನೂ ಬೆಟ್ಟ ಗುಡ್ಡ ಕಾಡುಗಳೇ ಇದೆ. ತುಂಬಾ ಚೆನ್ನಾಗಿದೆ, ಒಂಥರ ನೋಡೋದಕ್ಕೇ ಚೆನ್ನಾಗಿದೆ. ಎಲ್ಲರೂ ಈಗ ಹೆಂಗೆ ಅಂದರೆ, ಅಲ್ಲೂ ನೀವು ನೋಡ್ತೀರಲ್ಲ ಕುಶಾಲ್ ನಗರದಲ್ಲಿ ಗೋಲ್ಡನ್ ಟೆಂಪಲ್ನಲ್ಲಿ ನಾವು ಹೋದರೆ ಅಲ್ಲಿ ಅವರ ಒಂದು ಜಾತಿನವರೇ ವಾಸ ಮಾಡೋದನ್ನ ನೀವು ನೋಡಿರ್ತೀರ ಕೆಲವು ಮಂದಿ. ಇದು ನೋಡಿ, ಅಲ್ಲಿಂದ ಹೊರಗಡೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಇದೊಂದು ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನಾವು ಹೋದಾಗ ಚೆನ್ನಾಗಿತ್ತಲ್ಲ ಅಂಥೇಳಿ ಇದೊಂದು ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ನಾನು ಈ ಒಂದು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಒಂಥರ ಇದು ಪ್ರಾಣಿಗಳ ಒಂದು ಇದು ಮುಖದ ಥರ ಕಾಣಿಸ್ತಾ ಇದೆ. ಅದೇ ರೀತಿ ಅದನ್ನು ಮುಗಿಸ್ಕೊಂಡು ಯಾವ ರೀತಿ ಸ್ಪೆಷಲ್ ಅಂತಂದರೆ, ಇಲ್ಲಿ ಈ ಒಡೆಯರಪಾಳ್ಯದಲ್ಲಿ A to Z ವಿಲೇಜ್ ಏನಂತ ನೀವು ಕೇಳ್ಬೋದು. ಇದರಲ್ಲಿ A ವಿಲೇಜ್ ಮತ್ತು A to Z ಅಂದರೆ A to Z ABCD ಆ ರೀತಿ ಒಂದೊಂದಕ್ಕೂ ಒಂದೊಂದು ಲೆಟರ್ದು ಒಂದೊಂದು ವಿಲೇಜ್ ಇರುತ್ತೆ. ಅಲ್ಲಿ ಒಂದೊಂದು ದೇವಸ್ಥಾನ, ಅವ್ರದ್ದೇ ಆದ ದೇವಸ್ಥಾನಗಳನ್ನ ಅವರು ಕಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಎಲ್ಲನೂ ಒಂದೊಂದು ವಿಧದಲ್ಲಿ ಅಲ್ಲಲ್ಲೇ ಸ್ವಲ್ಪ ದೂರದಲ್ಲೇ ಇದೆ. ಇದು ಹೋಗ್ತಾ ನೋಡಿ, ಇದ್ರ ಥರ ಕಾಟೇಜ್ ಥರ ಅಲ್ಲಿದೆ. ತಂಗೋದಿಕ್ಕೂ ಬೇರೆಯವ್ರು ಬಂದವ್ರಿಗೆ ತಂಗೋದಿಕ್ಕೂ ಅವರು ವ್ಯವಸ್ಥೆನ ಎಲ್ಲ ಮಾಡಿದ್ದಾರೆ. ಮತ್ತು ಇದು ನಾವು ಹಾಗೆ ರೋಡಲ್ಲಿ ಹೋಗುವಾಗ ಹಾಗೆ ಇದು ವಿಡಿಯೋ ಮಾಡಿದ್ದು ಎಲ್ಲನೂ ಯಾವ ರೀತಿ ಇದೆ ಅಂತೇಳಿ. ಕಾಡು ಮತ್ತು ಮನೆಗಳು ಎಲ್ಲನೂ ಬರುತ್ತೆ. ಮತ್ತು ಇಲ್ಲಿ ಒಂದು ಇದನ್ನು ಕಟ್ತಾ ಇದ್ದಾರೆ, ಬುದ್ಧನ ಕಟ್ತಾ ಇದ್ದಾರೆ. ಅದನ್ನು ಸಹ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇದೊಂದು ಬುದ್ಧ ಕಟ್ತಾ ಇದ್ದಾರೆ. ಪ್ರತಿಯೊಂದು ಸ್ಥಳದಲ್ಲೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ಕಟ್ತಾ ಇದ್ದಾರೆ. ಆದರೆ ಈ ಒಂದು ಟೆಂಪಲ್ನಲ್ಲಿ ಮಾತ್ರ ನಾನು ತುಂಬ ವಿವರವಾಗಿ ಮಾಡಿದ್ದೀನಿ. ಅಲ್ಲಿ ಬಂದು ನಿಂತು ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ ಸೀನರಿ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಒಂಥರ ಫ್ಲ್ಯಾಟ್ ಸರ್ಫೇಸ್ ಥರ ಇಲ್ಲ, ಇದು ನೀಟಾಗಿ ಚೆನ್ನಾಗಿ ಒಂಥರ ತುಂಬ ಚೆನ್ನಾಗಿದೆ ನೋಡೋದಕ್ಕೇ. ಬನ್ನಿ ಇದರೊಳಗಡೆ ಯಾವ ರೀತಿ ಇದೆ ಅಂತೇಳಿ ನೋಡೋಣ ನಾವು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಸಣ್ಣ ಪುಟ್ಟ ಮಕ್ಕಳು, ಅವರದೇ ಆದಂಥ ಒಂದು ಟಿಬೇಟ್ ಮಕ್ಕಳು ಇವರು. ನೀವು ನೋಡ್ತಿದ್ದೀರಾ. ಅವರೊಂದು ಐಡೆಂಟಿಫಿಕೇಷನ್ಗೆ ಏನು ಮಾಡ್ತಾರೆ ಅಂದರೆ, ಆ ರೀತಿ ಇದು ದಾರ ಕಟ್ಟಿ ಅವ್ರದ್ರಲ್ಲಿ ಇರುತ್ತೆ ಅನಿಸುತ್ತೆ, ಅದು ಫ್ಲ್ಯಾಗ್ ಥರ ಕಲರ್ ಬಟ್ಟೆಗಳನ್ನ ಹಾಕಿ ಅದು ನಾವು ಒಡೆಯರಪಾಳ್ಯಗೆ ನಾವು ಎಂಟ್ರಿ ಆಗ್ತಾನೆ ನಮಗೆ ಗೊತ್ತಾಗುತ್ತೆ ಅವರಲ್ಲಿ ವಾಸ ಮಾಡೋದು. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಆ ರೀತಿ ಒಂದು ಕಲರ್ ಬಟ್ಟೆಗಳು. ನೋಡಿ ಫ್ರೆಂಡ್ಸ್, ಈ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಗೋಲ್ಡನ್ ಟೆಂಪಲ್ನಲ್ಲಿ ನೀವು ನೋಡಿರ್ತೀರಲ್ಲ ಆ ರೀತಿಯೇ ಇದೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂಥರ ಕ್ರಿಯೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಒಂದೊಂದೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೀವು ಮೊಬೈಲ್ನಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಏನಂತಂದರೆ, ಅವರು ಅಲ್ಲಿ ಕೂತು ಪ್ರೇಯರ್ ಮಾಡ್ತಾರೆ. ಅವ್ರದ್ದು ಪೂಜೆ ಪುರಸ್ಕಾರ ಇರುತ್ತಲ್ಲ, ಅದನ್ನು ಅವರು ಒಂಥರ ಪ್ರೇಯರ್ ಮಾಡ್ತಾರೆ. ಮತ್ತು ಇಲ್ಲೂ ನೀವು ಲೈನಾಗಿ ನೋಡ್ತಿದ್ದೀರಲ್ಲ, ಇಲ್ಲೂ ಸಹ ಅಷ್ಟೇ. ಇದು ನೋಡಿ ಅವರೇ ಕೈನಲ್ಲಿ ಕ್ರಿಯೇಟಿವ್ ಆಗಿ ಮಾಡಿರೋಂಥದ್ದು. ಕಪ್ಪೆ ಚಿಪ್ಪನ್ನ ಉಪಯೋಗಿಸಿ ಈ ರೀತಿನೆಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈ ರೀತಿ ಅವ್ರದ್ದೇನು ಸಂಸ್ಕೃತಿನಲ್ಲಿ ಈ ರೀತಿ ಇಡೋದು ಅನಿಸುತ್ತೆ. ಇಲ್ಲಿ ನೋಡಿ ಕಪ್ಪೆ ಚಿಪ್ನಲ್ಲಿ ಮತ್ತು ಹಕ್ಕಿ, ಅದು ನಮಗೆ ಏನಿದೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಬಟ್ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಿದ್ದು. ಇದಕ್ಕಿಂತ ನಾವೀಗ ಗೋಲ್ಡನ್ ಟೆಂಪಲ್ ನೀವು ನೋಡಿರ್ತೀರಲ್ಲ, ಅಲ್ಲಿ ಸ್ಟ್ಯಾಚು ಥರ, ಅದನ್ನು ಸಹ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ. ಅವ್ರು ಕೇಳಿದ್ರೆ ವಿವರವಾಗಿ ಹೇಳ್ಬೋದೇನೋ ಇದು ಏನಿದೆ ಅಂತೇಳಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತೇಳಿ ಅವ್ರ ದೇವರಿದು. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿದ್ರೆ ಒಂಥರ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಇಷ್ಟ ಆಗುತ್ತೆ. ವಿಸಿಟ್ ಮಾಡಿ ನೀವು ಸಹ. ಯಾಕಂದರೆ ಕುಶಾಲನಗರದಲ್ಲಿ ಕುಶಾಲನಗರದಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ. ಮನೆಯಿಂದ ಫ್ಯಾಮಿಲಿಯಿಂದ ಕರ್ಕೊಂಡು ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು ಈ ರೀತಿ ಹೊರಗಡೆನೂ ಇದೆ ಅಂಥೇಳಿ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತು, ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಅಂಥೇಳಿ ಈ ರೀತಿ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಹಿಂಗೆ ನೀವು ನೋಡ್ತಿದ್ದೀರಲ್ಲ, ಇದು ತುಂಬ ಚೆನ್ನಾಗಿ ಇದೆ.
ಈ ರೀತಿ ಎಲ್ಲ ಕಡೆನೂ ಇರುತ್ತೆ. ನಾವು ಅದನ್ನು ಹುಡುಕ್ಬೇಕಷ್ಟೇ, ಒಂದೇ ಜಾಗದಲ್ಲಿ ನಾವು ಇರುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಆ ರೀತಿ ಇಲ್ಲ, ಎಲ್ಲ ಕಡೆನೂ ನಾವು ಹುಡುಕ್ಬೋದು. ಇಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಒಂಥರ ಅವರು ಡ್ರಾಯಿಂಗ್ ಥರ ಇದು ಮಾಡಿರ್ತಾರೆ. ಬಟ್ ಅದೊಂಥರ ಪೇಪರ್ ಕ್ಲಾತ್ ಥರ, ಪೇಂಟ್ ಥರ ಏನೂ ಇಲ್ಲ, ಅದೊಂಥರ ಅದರಲ್ಲೇ ಕೆತ್ತಿರೋದು ಅವರು. ಅಲ್ಲಿ ಒಂದೊಂದು ಮೂಲೆಯೂ ಸಹ ಅಷ್ಟೇ. ಏನಕ್ಕೆ ಇಷ್ಟು ಡೀಟೇಲಾಗಿ ವೀಡಿಯೋ ಮಾಡಿರೋದಂತಂದರೆ, ನೀವು ನೋಡಿದ್ರಲ್ಲ ಒಂದೊಂದು ಮೂಲೆಯೂ ಸಹ ಅವರು ಒಂಥರ ಕೆತ್ತಿನೇ ಅದು ಎಂಬ್ರಾಸ್ ಆಗಿ ಆ ಥರ ಕಾಣಿಸುತ್ತೆ ನಮಗೆ. ಅದರಿಂದ ಇದು ನಾನು ನಿಮ್ಗೆ ಹೇಳಿದ್ನಲ್ಲ, ಅವರಿಲ್ಲಿ ಕೂತು ಅವರು ಪ್ರೇಯರ್ ಮಾಡೋದು ಈ ಜಾಗ ಇದು. ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ಅವ್ರದ್ದು ಒಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಇದು ಬ್ಯಾಂಡ್ ಯಾರೂ ಮುಟ್ಟಬೇಡಿ ಅಂತೇಳಿನೂ ಇದನ್ನು ಅದರಲ್ಲಿ ಬೋರ್ಡ್ ಮೇಲೆ ಬರೆದು ಹಾಕಿದ್ದಾರೆ ನೋಡಿ. ತುಂಬ ನೋಡೋದಕ್ಕೆ ಚೆನ್ನಾಗಿತ್ತು ಅಂತೇಳಿನೇ ಇದನ್ನು ನೀವು ವೀಕ್ಷಣೆ ಮಾಡಲಿ ಅಂತೇಳಿ ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಿಂಗೆ ನೀವು ನೋಡ್ತಿದ್ದೀರಲ್ಲ, ನೋಡಿ ಇದು ಬಾಗಲ್ದವ್ರದ್ದು ಇದು ಕೀ, ಒಂಥರ ಗೇಟದ್ದು ಇದ್ರ ಥರ ಲಾಕ್ ಥರ ನಾವು ಮಾಡ್ತೀವಲ್ಲ, ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬಾ ದೊಡ್ಡದಾಗಿದೆ. ನಿಮಗೆ ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ, ಬಟ್ ತುಂಬಾ ದೊಡ್ಡದಾಗಿದೆ ಅದು. ಅದರಿಂದ ಅದನ್ನು ತೋರಿಸೋಣ ಅಂತೇಳಿ ನಿಮಗೆ ಮಾಡಿದ್ದು. ಇಲ್ಲಿ ನೋಡಿ ಹೊರಗಡೆ ಎಲ್ಲ ಹೆಂಗಿದೆ ಅಂದರೆ ಮಾವಿನ ತೋಪಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದು ಕಟ್ಟಿದ್ದು ಬಂದು ಜನವರಿ 10ನೇ ತಾರೀಕು 1992ರಲ್ಲಿ ಈ ಒಂದು ದೇವಸ್ಥಾನ. ಈಗ ನಾನು ನಿಮಗೆ ಒಳಗಡೆನೆಲ್ಲ ನಾನು ತೋರಿಸಿದ್ನಲ್ಲ, ಈ ಒಂದು ದೇವಸ್ಥಾನನ ಅವರು ಕಟ್ಟಿರೋದು ಯಾವಾಗ ಅಂತಂತಂದರೆ ಜನವರಿ 10, 1992ರಲ್ಲಿ. ಈ ದೇವಸ್ಥಾನದಿಂದನೇ ಈ ರೀತಿ ಅವ್ರದ್ದೇ ಒಂದು ಲೆಟರ್ಗಳು ಹಾಕಿ ಇದು ಮಾಡಿದ್ದಾರೆ. ಬಟ್ ಇದರಲ್ಲಿ ಏನಾದರೂ ಒಂದು ಇರುತ್ತೆ ಅವ್ರದ್ದು ದೇವ್ರದ್ದು ಭಕ್ತಿದು, ಇದನ್ನು ಈ ರೀತಿ ತಿರುಗಿಸಿ ಹೋಗ್ತಾರೆ. ಅವ್ರು ಇದರಲ್ಲಿ ಏನು ಪ್ರೇಯರ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಇದನ್ನು ಈ ಒಂದು ದೇವಸ್ಥಾನ ಈಗ ತೋರಿಸೋಣ, ಅದರಿಂದ ಹಿಂಭಾಗನೇ ಇರತಕ್ಕಂಥ ಒಂದು ವಸ್ತು ಇದು. ಇಲ್ಲಿಂದ ಒಂದು ಅಷ್ಟು ಉದ್ದಕ್ಕೂ ಇರುತ್ತೆ. ತುಂಬ ಮೇಲ್ಗಡೆಯಲ್ಲಿ ಜೇನೆಲ್ಲ ಫುಲ್ ಜೇನೆಲ್ಲ ಕಟ್ಟಿತ್ತು ಫ್ರೆಂಡ್ಸ್. ಅದನ್ನು ಸಹ ನೋಡಿ ತುಂಬಾ ಇತ್ತು. ಅವು ಮತ್ತು ಮಾವಿನ ತೋಪಿತ್ತು ಅಲ್ಲಿ. ಬಟ್ ಕೀಳಂಗಿಲ್ಲ, ಯಾವುದನ್ನು ಕೀಳಂಗಿಲ್ಲ ನಾವು, ಯಾಕಂತಂದರೆ ಅವರು ತುಂಬ ಸೂಕ್ಷ್ಮ ಇಟ್ಕೊಂಡಿರ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.